ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡ. ನವ ಗ್ರಹಗಳು, ನವ ರಂಧ್ರಗಳು, ನವ ಧಾನ್ಯಗಳು, ಹಾಗೆಯೇ ತಾಯಿಯ ಗರ್ಭದಲ್ಲಿ ನವಮಾಸಗಳು ಅಷ್ಟೇ ಅಲ್ಲ, ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ನವರತ್ನಗಳು. ನವರತ್ನಗಳು ನಮ್ಮ ಮನಸ್ಸಲ್ಲಿರುವಂತಹ ಇಚ್ಛೆಯನ್ನ ನೆರವೇರಿಸುತ್ತೆ ಅಂತ ಹೇಳ್ತಾರೆ. ಆದರೆ ನವರತ್ನಗಳನ್ನು ಧರಿಸೋದಕ್ಕಿಂತ ಮುಂಚೆ ತಜ್ಞ ಜ್ಯೋತಿಷಿಗಳ ಸಲಹೆ, ಅಭಿಪ್ರಾಯ ತುಂಬಾನೇ ಮುಖ್ಯ. ಇಲ್ಲದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದೇ ಈ ಹೊತ್ತಿನ ದುನಿಯಾ ವಿಶೇಷ ರತ್ನ ಭವಿಷ್ಯ. ನವಗ್ರಹಗಳ ಪ್ರತಿನಿಧಿಗಳೇ ಈ ನವರತ್ನಗಳು. ರಾಶಿಗೆ, ನಕ್ಷತ್ರಕ್ಕೆ ಅನುಗುಣವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರತ್ನದ ಉಂಗುರವನ್ನು ತೊಡಗಿಸಿಕೊಳ್ಳುವಂತೆ ಹೇಳಲಾಗುತ್ತೆ. ಆದರೆ ಇದು ಕೇವಲ ಗೌರವ ಅಥವಾ ಪ್ರತಿಷ್ಠೆಯ ಪ್ರಶ್ನೆ ಮಾತ್ರ ಅಲ್ಲ, ಇದರಿಂದ ಉಪಯೋಗಗಳು ನೂರಾರು. ಆದರೆ ತಜ್ಞ ಜ್ಯೋತಿಷಿಗಳ ಒಂದು ಸಲಹೆಯನ್ನ ಮೀರಿ ಇದನ್ನು ಧರಿಸಿದರೆ ಅಪಾಯ ಕೂಡ ಅಷ್ಟೇ ಇದೆ, ಅನಾನುಕೂಲ ಕೂಡ ಅಷ್ಟೇ ಇದೆ. ಹಾಗಾದರೆ ಈ ಒಂದು ರತ್ನಗಳನ್ನು ಧರಿಸೋದಕ್ಕಿಂತ ಮುಂಚೆ ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ, ಧರಿಸಿದ ನಂತರ ಯಾವ ರೀತಿಯಾದಂಥ ಮುಂಜಾಗ್ರತೆಯನ್ನು ವಹಿಸಲಾಗುತ್ತೆ, ಇದರಿಂದ ಇರುವಂತಹ ಉಪಯೋಗಗಳು ಏನೇನು, ಸಲಹೆ ಸೂಚನೆ ಇಲ್ಲದೆ ಧರಿಸಿದ್ರೆ ಯಾವ ರೀತಿಯಾದಂತಹ ಅನಾನುಕೂಲತೆ ಆಗುತ್ತೆ, ಅನಾನುಕೂಲತೆ ಆದಂತಹ ಉದಾಹರಣೆಗಳಿವೆಯಾ, ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ದಿನ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಆಧ್ಯಾತ್ಮಿಕ ಚಿಂತಕರಾದಂಥ ಶ್ರೀ ರಾಮಸ್ವಾಮಿ ದೇವಶ್ರೀ ಅವರು. ರಾಮಸ್ವಾಮಿ ಅವರೇ, ನಿಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ಅತಿಥಿ ಕೂಡ ಈಗ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಅವರು ನವಗ್ರಹ ಆರಾಧಕರು, ಅವರು ಜಯಪ್ರಸಾದ್ ಆಚಾರ್ಯ ಅವರು. ಜಯಪ್ರಸಾದ್ ಅವರೇ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲನೇದಾಗಿ ರಾಮಸ್ವಾಮಿ ಅವರೇ, ನಾವು ನವರತ್ನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಆದರೆ ರತ್ನಗಳಲ್ಲಿ ಎಷ್ಟು ಪ್ರಕಾರಗಳಿವೆ? ಯಾಕಂದರೆ ಈಗ ನಾವು ಪರಿಗಣಿಸಿರೋದು ಕೇವಲ 9 ರತ್ನಗಳನ್ನು ಮಾತ್ರ. ಉಳಿದ ರತ್ನಗಳನ್ನು ಯಾಕೆ ನಾವು ಪರಿಗಣಿಸ್ತಾ ಇಲ್ಲ? ಅದರಲ್ಲಿ ಯಾವುದೇ ರೀತಿಯಾದಂಥ ದೈವಿಕ ಅಂಶಗಳು ಇದೆಯಾ ಇಲ್ವಾ? ಯಾಕೆ ಅವುಗಳನ್ನು ಪರಿಗಣನೆಗೆ ತೆಗೆದುಕೊಂಡಾಗ? ಖಂಡಿತವಾಗ್ಲೂ ಇದು ಒಳ್ಳೆಯ ಪ್ರಶ್ನೆನೇ ಅಂತ ಹೇಳ್ಬೋದು. ಈಗ ನವರತ್ನಗಳು ಅಂದಿದ ತಕ್ಷಣ 9 ರತ್ನಗಳು ಅಂತ ಬಂದಿದೆ. ಈಗ ನಾವು ಅದರ ಜೊತೆಗೆ ಹಲವು ಉಪರತ್ನಗಳು ಅಂತ ಹೇಳ್ತೀವಿ. ನೋಡಿ, ಟೋಟಲ್ ಸಂಖ್ಯೆ ಬಂದು 36 ರತ್ನಗಳು ಸಿಗುತ್ತೆ ನಮಗೆ. ಅದರಲ್ಲಿ ನವರತ್ನಗಳು ಅತ್ಯಂತ ವಿಶೇಷವಾದಂಥದ್ದು ಮತ್ತು ಅದಕ್ಕೆ ಆದಂಥ ಒಂದು ತತ್ವವನ್ನು ಪಡೆದಿರ್ತಕ್ಕಂಥ ರತ್ನಗಳು 9 ಮಾತ್ರ. ಇವುಗಳನ್ನು ಧಾರಣೆ ಮಾಡಿದ್ರೆ ಉಪಯೋಗನೇ ಇದೆ ಮತ್ತು ಅದರಿಂದ ತೊಂದರೆ ಆಗುವಂಥದ್ದು ಇದೆ. ಯಾವುದನ್ನು ಧಾರಣೆ ಮಾಡಬೇಕು ಅನ್ನೋ ಅತ್ಯಂತ ಮುಖ್ಯ. ಈಗ ನಾವು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಂದು ಹಾಸ್ಪಿಟಲ್ಗೆ ಹೋಗಿ ಒಂದು ಮಾತ್ರೆಯನ್ನು ತೊಗೊಳ್ತೀವಿ. ಆ ಮಾತ್ರೆಯನ್ನು ತೊಗೊಂಡಾಗ ಯಾವುದೋ ಒಂದು ಡಿಸೀಸ್ ಇದೆ, ಒಂದು ಅನಾರೋಗ್ಯ ಇದೆ, ಅದಕ್ಕೆ ಮಾತ್ರೆಯನ್ನು ತೊಗೊಂಡಾಗ ಅದನ್ನು ಕರೆಕ್ಟಾಗಿ ನಾವು ತೊಗೊಂಡಿದ್ರೆ ಅದಕ್ಕೆ ರೋಗ ಆದರೂ ವಾಸಿ ಆಗುತ್ತೆ ಒಂದು, ಅಥವಾ ಇನ್ಫೆಕ್ಷನ್ ಆದರೂ ಆಗಬೇಕು, ಅದನ್ನು ಏನಾದರೂ ಒಂದು ತೊಂದರೆ ಆಗಲೇಬೇಕು, ಆಗ ಅದು ಮಾತ್ರೆ ಅಂತ ಆಗುತ್ತೆ. ಅಂತಂದರೆ ಅದು ಔಷಧಿ ಉಪಯುಕ್ತ. ಅದೇ ರೀತಿ ರತ್ನಗಳಿಗೂ ತನ್ನದೇ ಆದಂಥ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ನಮ್ಮ ದೇಹದ ಮೇಲೆ ಒತ್ತಡ ಕೊಟ್ಟು ಕೆಲವೊಂದು ಅನುಕೂಲಗಳನ್ನು ಮಾಡುತ್ತೆ. ಇದರಿಂದ ರೋಗಗಳು ವಾಸಿಯಾಗುತ್ತೆ, ನಂತರ ಇದರಿಂದ ಅದೃಷ್ಟನೂ ಬರುತ್ತೆ ಅಂತ ಹೇಳ್ಬೋದು. ಅನೇಕ ವಿಧಗಳಲ್ಲಿ ಅವ್ರಿಗೆ ಯಾವುದು ಬೇಕೋ ಅದನ್ನು ಪಡೀಲಿಕ್ಕೆ ರತ್ನವೂ ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಈ ಜಾತಿಗಳಲ್ಲಿ ಭೇದ ಭಾವ ಮಾಡ್ತಾ ಹೋದಾಗ ಈ ಮಾಣಿಕ್ಯ ಆಗಿರ್ಬೋದು, ಮುತ್ತು ಆಗಿರ್ಬೋದು, ಹವಳ ಆಗಿರ್ಬೋದು, ವೈಡೂರ್ಯ ಆಗಿರ್ಬೋದು. ಈಗ ಗೋಮೇಧಕ ಅಂತ ತಗೊಳ್ಳೋಣ. ಗೋಮೇಧಕ ಬದಲು ಟೋಪಸ್ ಅಂತ ಒಂದು ಕೊಡ್ತಾರೆ. ಅಂದರೆ ಟೋಪಸ್ ಅದರ ಒಂದು ಬಣ್ಣವಿದೆ ಅಷ್ಟೇ, ಕನಕವರ್ಣ ಅಂತ ಹೇಳ್ತೀವಿ. ಗೋಮೇಧಕ ಅಥವಾ ಕನಕ ಪುಷ್ಯರಾಗ ಅಂತ ಹೇಳೋಣ. ಇದು ಕನಕ ಪುಷ್ಯರಾಗ, ಕನಕ ಅಂದ್ರೆ ಚಿನ್ನ ಅಂತಂದರೆ ಆ ಚಿನ್ನದ ಒಂದು ವರ್ಣವು ಆ ರತ್ನದಲ್ಲಿ ಇರುತ್ತೆ ಅಂತ. ಅದೇ ರೀತಿ ಟೋಪಸ್ ನಾವು ತಗೊಂಡಾಗ ಟೋಪಸಲ್ಲಿ ಸಹ ಅದೇ ವರ್ಣ ಇರುತ್ತೆ, ಆದರೆ ಅದು ಡೂಪ್ಲಿಕೇಟ್. ಅದನ್ನು ಧಾರಣೆ ಮಾಡಿದ್ರೆ ಯಾವುದೇ ಒಂದು ಪ್ರಯೋಜನ ಇಲ್ಲ. ಪ್ರಯೋಜನ ಇದ್ರೂ ಸಹ ಅದು ಪರಿಪೂರ್ಣ ಫಲ ಸಿಗೋದಿಲ್ಲ. ಅದ್ರ ಬಗ್ಗೆ ಕೂಡ ಚರ್ಚೆ ಮುಂದುವರ್ಸೋಣ. ರಾಮಸ್ವಾಮಿ ಅವರೇ, ಜಯಪ್ರಸಾದ್ ಅವರೇ, ನೀವು ನವಗ್ರಹ ಆರಾಧಕರು ಅಂತ ಹೇಳಿದರೆ, ಪ್ರತಿಯೊಂದು ಗ್ರಹದಲ್ಲೂ ಕೂಡ ತನ್ನದೇ ಆದಂತಹ ರಾಸಾಯನಿಕ ಅಂಶಗಳು ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗೆಯೇ ನವರತ್ನಗಳಲ್ಲೂ ಕೂಡ ಆ ಗ್ರಹಗಳ ರಾಸಾಯನಿಕ ಅಂಶಗಳು ಇರುತ್ತಾ ಇಲ್ವಾ? ಮನುಷ್ಯನ ಜೀವನದಲ್ಲಿ ಈ ನವಗ್ರಹಗಳು, ನವರತ್ನಗಳು ಅನ್ನೋದು, ಅದಕ್ಕೆ ನಾವು ತುಂಬ ಪ್ರಾಧಾನ್ಯತೆಯನ್ನು ಕೊಡಬೇಕು. ಮನುಷ್ಯನ ಜೀವನಕ್ಕೆ ಒಂದು ನವವಿಧವಾದ ಶಕ್ತಿಗಳು ಬೇಕಾಗಿರುತ್ತೆ. ಆ ನವವಿಧವಾದ ಶಕ್ತಿಗಳನ್ನು ಈ ನವಗ್ರಹಗಳ ಮೂಲಕವಾಗಿ ಈ ನವರತ್ನಗಳು ನಮಗೆ ಕೊಡುತ್ತೆ. ಸೂರ್ಯನಿಗೆ ಕೆಂಪು ಅಂತ ಹೇಳ್ತೀವಿ. ಸೂರ್ಯ ಆರೋಗ್ಯಕಾರಕ. ಈ ಕೆಂಪು ರತ್ನ ನಮಗೆ ಒಳ್ಳೆ ತೇಜಸ್ಸನ್ನು ಮತ್ತು ಒಳ್ಳೆ ಆರೋಗ್ಯವನ್ನು ಕೊಡುತ್ತೆ. ನೆಕ್ಸ್ಟು ಕೇಳಿ. ಓಕೆ, ಈಗ ನಾನು ಕೇಳ್ತಾ ಇದ್ದೆ ಜಯಪ್ರಸಾದ್ ಅವರಿಗೆ, ಯಾಕಂದರೆ ಪ್ರತಿಯೊಂದು ಗ್ರಹಗಳು 9 ಗ್ರಹಗಳಲ್ಲಿ ಇರುವಂತಹ ರಾಸಾಯನಿಕಗಳು ಬೇರೆ ಬೇರೆ. ಸೊ ಅದೇ ರಾಸಾಯನಿಕ ಅಂಶಗಳು ನಾವು ಹೇಳ ಹೊರಟಿರುವಂತಹ ಈ ನವರತ್ನಗಳಲ್ಲೂ ಕೂಡ ಇರುತ್ತಾ, ಅವುಗಳು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತಾ? ಅಂದ್ರೆ ಈಗ ಆ ಗ್ರಹದ ತೇಜಸ್ಸು ಕಡಿಮೆ ಆಗಿದೆ, ಅದರ ಒಂದು ದುರ್ದಶೆ ನಮಗೆ ಸ್ಟಾರ್ಟ್ ಆಗಿದೆ ಅಂದಾಗ ಆ ಒಂದು ದುರ್ದಶೆಯನ್ನ ಶಾಂತಿ ಮಾಡೋದಕ್ಕೆ ಆ ಗ್ರಹದ ರಾಶಿಯನ್ನ ನಾವು ತೊಡಗಿಸ್ಕೊಂಡ್ರೆ ಅಥವಾ ಧರಿಸಿದ್ರೆ
ಅದು ಶಮನ ಆಗುತ್ತೆ ಖಂಡಿತ, ಅನ್ನುವಂತಹ ಖಂಡಿತ. ಒಂದು ಹೌದು. ನಂಬಿಕೆ ಇದೆ ಜ್ಯೋತಿಷಿಗಳಲ್ಲಿ. ನಂಬಿಕೆನಲ್ಲ, ಅದೇ ಸತ್ಯ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ಸೂರ್ಯ ಅಂತ ಇವ್ರು ಹೇಳಿದ್ರು, ಜಯಪ್ರಸಾದ್ ಅವರು ಹೇಳಿದ ಹಾಗೆ ಸೂರ್ಯನಿಗೆ ಆಗಿರ್ತಕ್ಕಂಥ ಮಾಣಿಕ್ಯ ರತ್ನ ಇದು ಆರೋಗ್ಯಕಾರಕ ಅಂತ ಹೇಳಿದ್ರು. ನೋಡಿ, ನಮ್ಮ ದೇಹದಲ್ಲಿ ಏನಿರುತ್ತೆ 7 ವರ್ಣಗಳು ಅಂತ ಹೇಳ್ತೀವಿ, 7 ಚಕ್ರಗಳಿದೆ. ಈ ಚಕ್ರಗಳಿಗೂ ಈ ರತ್ನಗಳು ಬಂದಾಗ ತುಂಬಾ ಹೋಲಿಕೆ ಇದೆ, ಅಂತಂತ್ರ ಹೋಲಿಕೆ. ಇದನ್ನ ನಾವು ವಿಜ್ಞಾನ ರೂಪದಲ್ಲಿ ನಾವು ಮಾತಾಡಬೇಕು ಅಂತಂದ್ರೆ, ಒಂದು ರತ್ನವನ್ನು ನಾವು ಧಾರಣೆ ಮಾಡಿದಾಗ ಸೂರ್ಯನ ಕಿರಣಗಳು ಆ ರತ್ನದ ಮೇಲೆ ಬಿದ್ದು ಆ ರತ್ನದ ಬೆಳಕನ್ನ ನಮ್ಮ ನರನಾಡಿಗಳ ಮೇಲೆ ಬಿದ್ದು ನೇರವಾಗಿ ನಮ್ಮ ಸಹಸ್ರಾರ ಚಕ್ರಕ್ಕೆ ಹೋಗುತ್ತೆ. ನಾವು ಹೇಳ್ತೀವಿ ಈಗ ಈ ರತ್ನವನ್ನು ಹಾಕೊಂಡಿದ ತಕ್ಷಣ ನಂಗೆ ಅದೃಷ್ಟ ಬಂತಪ್ಪ ಅಂತ ಎಷ್ಟೋ ಜನ ಹೇಳ್ತಾರೆ. ಇದು ಅದೃಷ್ಟ ಬಂದಿರೋದಲ್ಲ, ಆ ರತ್ನವನ್ನು ಹಾಕೊಂಡಾಗ ಅದನ್ನ ಮೆದುಳಿನ ಶಕ್ತಿ ಅದು ಕರೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ, ಅಂದ್ರೆ ಅದರ ಕೆಲಸ ಅದು ಕರೆಕ್ಟ್ ಆಗಿ ಮಾಡ್ತಾನೆ. ನಾನು ಯಾವ ಕೆಲಸ ಮಾಡಿದ್ರೆ ನಂಗೆ ಸೊರೋಗುತ್ತೆ, ನಾನು ಇದನ್ನ ಮಾಡಿದ್ರೆ ಆಗತ್ತಾ ಅಂತ ಹೇಳಿ ಅದರ ಒಂದು ಕಾರ್ಯ ಅದು ಕರೆಕ್ಟ್ ಆಗಿ ಮಾಡ್ತಾ ಇರೋದ್ರಿಂದ ಆ ಮನುಷ್ಯನಿಗೆ ಅವ ಯಾವುದೇ ಒಂದು ಕೆಲಸ ಮಾಡಲಿ ಸಕ್ಸಸ್ಫುಲ್ ಇರುತ್ತೆ. ಅದರಿಂದ ಅದೃಷ್ಟ ಅಂತ ಹೇಳೋದು. ಮತ್ತೆ ಇದೇ ರೀತಿ ನಾವು ತಗೊಂಡು ಹೋದಾಗ ಒಂದು ಆರೋಗ್ಯದ ಮೇಲೆ ಒತ್ತಡ ಕೊಟ್ಟಾಗ ನೋಡಿ, ಅತಿ ಹೆಚ್ಚು ಈ ಮಾಣಿಕ್ಯ ಅಂತ ಹೇಳ್ತೀವಿ, ಈ ಕೆಂಪು ಇರುತ್ತೆ. ಈ ಮಾಣಿಕ್ಯವನ್ನು ಧಾರಣೆ ಮಾಡೋರು ಅತಿ ಹೆಚ್ಚಾಗಿ ಈ ಒಂದು ರಾಜಕೀಯ ವ್ಯಕ್ತಿಗಳು ಅಂತ ಹೇಳ್ಬೋದು. ಅಂತಂದ್ರೆ ಸರ್ಕಾರಿ ಕೆಲಸಗಳಲ್ಲಿ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವರು, ಉನ್ನತ ಅಧಿಕಾರಿಗಳ ಕೈಯಲ್ಲಿ ಈ ಮಾಣಿಕ್ಯವನ್ನು ಧಾರಣೆ ಮಾಡಿರ್ತಾರೆ. ಈ ಮಾಣಿಕ್ಯವನ್ನು ಉಂಗುರದ ಬೆರಳಿಗೆ ಧಾರಣೆ ಮಾಡಬೇಕು ಅಂತ ಶಾಸ್ತ್ರ ಇದೆ. ಸೊ ಯಾವ್ಯಾವ ರತ್ನವನ್ನ ಯಾವ್ಯಾವ ಬೆರಳಿಗೆ ಧರಿಸಬೇಕು ಅದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೀನಿ. ಆದ್ರೆ ರಾಮಸ್ವಾಮಿ ಅವರೇ, ನೀವು ಹೇಳೋ ಪ್ರಕಾರ ಕೇವಲ ಜ್ಯೋತಿಷಿಗಳ ಅಭಿಪ್ರಾಯ ಮಾತ್ರ ಅಲ್ಲ, ವೈಜ್ಞಾನಿಕವಾಗಿಯೂ ಕೂಡ ಇದು ವರ್ಕೌಟ್ ಆಗುತ್ತೆ, ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತೀರಾ. ಓಕೆ ರಾಮಸ್ವಾಮಿ ಅವರೇ ಹಾಗೂ ಜಯಪ್ರಸಾದ್ ಅವರೇ, ನಿಮ್ಮೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ನ ನಂತರ